ಸರ್ಕಾರ ನಿನ್ನೆ RCB ವಿಜಯೋತ್ಸವದಲ್ಲಿ ನಡೆದಂತ ಘಟನೆಯ ಕುರಿತು ಆ ಘಟನೆಯಲ್ಲಿ 11 ಜನ ಮೃತಪಟ್ಟಿದ್ದಾರೆ, 47 ಜನ ಗಾಯಗೊಂಡಿದ್ದಾರೆ. ಅದನ್ನ ಎನ್ಕ್ವೈರಿ ಮಾಡೋ ಸಲುವಾಗಿ ನನ್ನ ವಿಚಾರಣಾಧಿಕಾರಿ ಅಂತ ನೇಮಕ ಮಾಡಿದೆ. ವಿಚಾರಣಾಧಿಕಾರಿ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಈ ಘಟನೆ ಹೇಗಾಯ್ತು, ಏನೆಲ್ಲ ಘಟನೆಗಳು ಇದರಲ್ಲಿ ನಡೆದವು, ಏನೆಲ್ಲ ಮಾಡ್ಬೋದಿತ್ತು, ಏನಾಗಿದೆ, ಇವೆಲ್ಲವನ್ನ ತನಿಖೆ ಮಾಡಬೇಕಾಗತ್ತೆ. ತನಿಖೆ ಮಾಡಿ ನಾನು ಸರ್ಕಾರಕ್ಕೆ ವರದಿ ಮಾಡಬೇಕಾಗತ್ತೆ. ನನಗೆ 15 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಆದೇಶ ಬಂದಿದೆ. ಇವತ್ತು ಬೆಳಗ್ಗೆಯಿಂದನೇ ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಎಲ್ಲದಕ್ಕೂ ಮೊದಲು ಘಟನೆ ಎಲ್ಲಿ ನಡೀತು ಆ ಜಾಗವನ್ನ ನೋಡಬೇಕಿತ್ತು. ಆ ಜಾಗವನ್ನ ಯಾವ್ಯಾವ ಗೇಟ್ಗಳಲ್ಲಿ ತೊಂದರೆ ಆಗಿದೆ ಸಾರ್ವಜನಿಕರಿಗೆ, ಯಾರ್ಯಾರು ಯಾವ ಗೇಟಲ್ಲಿ ನುಗ್ಲಾಗಿದೆ, ಯಾವ ಗೇಟಲ್ಲಿ ತೊಂದರೆ ಆಗಿದೆ, ಅದೆಲ್ಲವನ್ನ ನಾನು ಪರಿಶೀಲನೆ ಮಾಡಿದ್ದೇನೆ. ಅದಾದ ನಂತರ ನಾನು ಸಾಕಷ್ಟು ಜನರಿಗೆ ನೋಟಿಸನ್ನು ಕೊಡಬೇಕಾಗಿದೆ, ಎನ್ಕ್ವೈರಿ ಮಾಡಬೇಕಾಗುತ್ತೆ, ಅವರ ಹೇಳಿಕೆಗಳನ್ನು ದಾಖಲು ಮಾಡಬೇಕಾಗುತ್ತೆ. ದಾಖಲು ಮಾಡಿದ ಮೇಲೆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಸರ್ಕಾರಕ್ಕೆ ನಾನು ವಿತಿನ್ 15 ದಿವಸದಲ್ಲಿ ನಾನು ವರದಿಯನ್ನು ಕೊಡಬೇಕಾಗುತ್ತೆ. ಸರ್, ಪ್ರಾಥಮಿಕವಾಗಿ ಪರಿಶೀಲನೆ ಮಾಡಿದ್ರಿ, ಘಟನೆ ನೋಡಿದ್ರೆ ತುಂಬಾ ಭೀಕರವಾಗಿರ್ತಕ್ಕಂಥದ್ದು ನಿಮ್ಮ ಮೇಲ್ನೋಟಕ್ಕೆ ಕಂಡು ಬಂದಿದೆ. ನೋಟಿಸ್ ಕೊಡ್ತೀರಿ? ಘಟನೆ ಭೀಕರವಾಗಿ ನಡೆದಿದೆ ಅಂತ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ 11 ಜನ ಮೃತಪಟ್ಟಿರೋದು. ಹಾಗಾಗಿ ಅದನ್ನೆಲ್ಲ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಅವಲೋಕನ ಮಾಡಿದ್ದೇನೆ. ಅದ್ರ ಜೊತೆಗೆ ನಾನು ಎಲ್ಲ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡ್ತೀನಿ, ವಿಡಿಯೋ ಕ್ಲಿಪ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ಮಾಧ್ಯಮದ ಕ್ಲಿಪ್ಗಳಿದ್ರು ಸಹ ಕಲೆಕ್ಟ್ ಮಾಡ್ತೀನಿ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು. ಹಾಗಾಗಿ ಈಗೇನು ಸ್ಥಳ ತನಿಖೆ ಮಾಡಿದ್ದೇನೆ, ಅದರ ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ಗಳೇನಿವೆ, CCTV ಫುಟೇಜ್ಗಳೇನಿವೆ, ಅವೆಲ್ಲವನ್ನ ತೆಗೆದುಕೊಂಡು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅವೆಲ್ಲವನ್ನ ಮಾಡ್ತೇನೆ. ಈಗ ಸದ್ಯಕ್ಕೆ ನಾವು ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಮನೆಯವರಿಗೆ ನೋಟಿಸನ್ನು ಕೊಟ್ಟು ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರಿಗೆ ನಾವು ನೋಟಿಸ್ ಕೊಟ್ಟು ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಈಗ ಆಲ್ರೆಡಿ ನಾನು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇವತ್ತು ಮಾಧ್ಯಮದಲ್ಲಿ ನಾಳೆ ಬೆಳಿಗ್ಗೆ ಎಲ್ಲ ಬರುತ್ತೆ. ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೇನೆ. 13ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 1:30ವರೆಗೂ ಸಾರ್ವಜನಿಕರಿಂದ ನಾನು ಹೇಳಿಕೆಗಳನ್ನು ದಾಖಲು ಮಾಡ್ಕೋತೀನಿ. ಯಾರೆಲ್ಲ ಸಾರ್ವಜನಿಕರು ಬಂದು ನಾನು ಹೇಳಿಕೆ ದಾಖಲು ಮಾಡಬೇಕು ಅಂತ ಬರ್ತಾರೆ ಅವರೆಲ್ಲರ ಕಡೆಯಿಂದ ಹೇಳಿಕೆಗಳನ್ನು ತೆಗೆದುಕೊಳ್ತೀನಿ. ಅದಾದ ನಂತರ ಅಧಿಕಾರಿಗಳಿಂದ ನಾವು ಹೇಳಿಕೆಯನ್ನು ತೆಗೆದುಕೊಳ್ಬೇಕು. ಈಗ ಆಲ್ರೆಡಿ ಪತ್ರವನ್ನು ಬರಿತಾ ಇದ್ದೀನಿ, ಪೊಲೀಸ್ ಕಮಿಷನರ್ ಅವರಿಗೆ ಪತ್ರವನ್ನು ಬರಿತಾ ಇದ್ದೀನಿ. ಪೊಲೀಸ್ ಇಲಾಖೆಯಿಂದ ಯಾರೆಲ್ಲ ಸಾಕ್ಷಿಯನ್ನು ಹೇಳಲಿಕ್ಕಿದ್ದಾರೆ, ದಾಖಲೆಗಳನ್ನು ಒದಗಿಸಲಿದ್ದಾರೆ, ಅವರೆಲ್ಲರದ್ದು ಲಿಸ್ಟ್ ಕೊಡಿ ಅಂತ ನಾನು ಪತ್ರವನ್ನು ಬರಿತಾ ಇದ್ದೀನಿ. ಆಮೇಲೆ ಪೊಲೀಸ್ ಕಮಿಷನರ್ ಅವರಿಗೆ ಪತ್ರ ಬರೆದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ, ಏನೆಲ್ಲ ದಾಖಲೆಗಳಿವೆ ಇದಕ್ಕೆ ಸಂಬಂಧಪಟ್ಟಾಗೆ ನನಗೆ ತನಿಖೆಗೆ ಒಂದಿಷ್ಟು ಸ್ಪೆಸಿಫಿಕ್ ಆಗಿ ದಾಖಲೆಗಳು ಬೇಕು. ಆ ದಾಖಲೆಗಳನ್ನು ನಾನು ಕೇಳ್ತೀನಿ. ಆ ಪತ್ರಗಳನ್ನು ನಿಮಗೆ ನಾನು ಕೊಡ್ತೀನಿ, ಏನು ಪತ್ರಗಳನ್ನು ಕೊಟ್ಟಿದ್ದೀನಿ ಅಂತ. ಅದಾದ ನಂತರ